टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದೇಶದ 17 ಬೃಹತ್ ಮೃಗಾಲಯಗಳ ಪೈಕಿ ಮಂಗಳೂರಿನ ಪಿಲಿಕುಳ ಮೃಗಾಲಯವು ಕೂಡ ಒಂದು. ಆದರೆ ಈ ಮೃಗಾಲಯದಲ್ಲಿ ಪ್ರಾಣಿಗಳಿಗೆ ಅವ್ಯವಸ್ಥೆಯಿಂದ ಆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದರ ಜೊತೆಗೆ ಪ್ರಾಣಿಗಳ ಹೆಸರಿನಲ್ಲಿ ಸಾಕಷ್ಟು ಅವ್ಯವಹಾರ ಕೂಡ ಆಗಿದೆ. ಹೀಗಾಗಿ ಆ ಒಂದು ಮೃಗಾಲಯದನ್ನು ನೋಡಿಕೊಳ್ಳುವವರ ವಿರುದ್ಧ ಈಗಾಗಲೇ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಇದರ ಜೊತೆಗೆ ವನ್ಯಜೀವಿ ಸಂರಕ್ಷಕರು ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿರುವಂಥದ್ದು. ಈ ವಿಚಾರದ ಕುರಿತಂತೆ ಮಾತನಾಡೋಕ್ಕೆ ಇದೀಗ ನಮ್ಮ ಜೊತೆ ಈ ವಿಚಾರದಲ್ಲಿ PIL ಅರ್ಜಿ ಸಲ್ಲಿಸಿರ್ತಕ್ಕಂಥ ಭುವನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡಿಸ್ತೇನೆ. ಸರ್, ಈಗಾಗಲೇ ಪಿಲಿಕುಳ ಮೃಗಾಲಯದಲ್ಲಿ ಪ್ರಾಣಿಗಳ ಹೆಸರಿನಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅನ್ನುವಂಥ ಆರೋಪ. ಏನೇನು ಅವ್ಯವಹಾರಗಳಾಗಿದೆ ಮತ್ತು ಅಲ್ಲಿ ಏನೇನು ಅವ್ಯವಸ್ಥೆಗಳಿದೆ ಅಂತೇಳಿ ಈಗ ನೀವೇ ಮೆನ್ಷನ್ ಮಾಡಿದ್ರು ಲಾರ್ಜ್ ಝೂ ಅಂತ. ಸೊ ಅದು ಕೇವಲ ಡಾಕ್ಯುಮೆಂಟಲ್ಲಿ ಮಾತ್ರ ಲಾರ್ಜ್ ಝೂ ಆಗಿದೆ. ರಿಯಲ್ ಫ್ಯಾಕ್ಟ್ ಏನಂದರೆ ಏನು ಲ್ಯಾಂಡ್ ಅಲಾಟ್ ಆಗಿದೆ ಆ ಝೂಗೆ ಅದು ಕೇವಲ 30 ಹೆಕ್ಟೇರ್ ಮಾತ್ರ ಇರುತ್ತೆ. ಈ 82 ಹೆಕ್ಟೇರ್ ಏನಂತ ಅವ್ರು ತೋರಿಸಿ ಲಾರ್ಜ್ ಝೂ ಅಂತ ಲೈಸೆನ್ಸ್ ಪಡ್ಕೊಂಡಿದ್ದಾರೆ. ಅದೊಂದು ನಕಲಿ ಡಾಕ್ಯುಮೆಂಟ್ ಅದು. ಯಾಕೆಂದರೆ ಆ ಜಾಗದಲ್ಲಿ ಇವತ್ತು ಸೈನ್ಸ್ ಪಾರ್ಕ್ ಇದೆ, ಅಲ್ಲಿ ಮಾನಸ ವಾಟರ್ ಪಾರ್ಕ್ ಇದೆ, ಮತ್ತು ಲೇಕ್ ಗಾರ್ಡನ್ ಅಂತ ಏನು ಡೆವಲಪ್ಮೆಂಟ್ ಆಗಿದೆ. ಸೊ ಅದು ಝೂಗೆ ಅಂತ ಇಟ್ಟಂಥ ಜಾಗದಲ್ಲಿ ಮಾಡಿದ್ದಾರೆ. ಸೊ ಈ ಫೇಕ್ ಡಾಕ್ಯುಮೆಂಟ್ ತೋರಿಸ್ಕೊಂಡು ಇವರು ಫಸ್ಟ್ ಆಫ್ ಆಲ್ ಅದರಲ್ಲಿ 1200ಕ್ಕಿಂತ ಜಾಸ್ತಿ ಎನಿಮಲನ್ನು ಹೌಸ್ ಮಾಡಿದ್ದಾರೆ. ಇದು ಲಾರ್ಜ್ ಝೂ ಅಂತ ಯಾಕೆ ಪಡ್ಕೊಂಡಿದ್ದಾರೆ ಅಂದರೆ ಇವರು ಅದರಲ್ಲಿ ಫಂಡ್ಸ್ ಜಾಸ್ತಿ ಬರ್ತದೆ ಅಂತ. CZD ಇಂದ ಫಂಡ್ಸನ್ನು ತಗೊಳ್ಳಿಕ್ಕೆ, ಮತ್ತು ಕಿಂಗ್ ಕೋಬ್ರಾ ಕ್ಯಾಪ್ಟಿವ್ ಬ್ರೀಡಿಂಗ್ ಸೆಂಟರ್ ಅಂತ ಅದೊಂದು ದೊಡ್ಡ ಸ್ಕ್ಯಾಮ್. ಯಾವುದೇ ಒಂದು ಪ್ರಾಜೆಕ್ಟ್, ಒಂದು ಲಾರ್ಜ್ ಝೂಗೆ ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಅಡಾಪ್ಟ್ ಮಾಡಬೇಕು ಅಂತ ಇರ್ತದೆ. ಇವರು ಕಿಂಗ್ ಕೋಬ್ರಾ ಕ್ಯಾಪ್ಟಿವ್ ಬ್ರೀಡಿಂಗ್ ಅಂತ ಅಡಾಪ್ಟ್ ಮಾಡಿದರು. ಆದರೆ ಏನಾಯ್ತು ಅಂದರೆ ಯಾವುದೇ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಅವರು ಮಾಡಲಿಲ್ಲ. ಅಲ್ಲಿ ಇವರು ವೈಲ್ಡಲ್ಲಿರುವಂಥ ಎಗ್ಸನ್ನು ತಂದು ಇಲ್ಲಿ ಕ್ಯಾಪ್ಟಿವ್ ಬ್ರೀಡಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಇನ್ಕ್ಯುಬೇಷನ್, ಅಲ್ಲಿ ಆರ್ಟಿಫಿಷಿಯಲ್ ಇನ್ಕ್ಯುಬೇಷನ್ ಮಾಡಿಕೊಂಡು ನಾವು ಕ್ಯಾಪ್ಟಿವ್ ಬ್ರೀಡಿಂಗ್ ಮಾಡಿದೆ, ನಾವು ಅದು ಮರಿಯನ್ನು ಬಿಟ್ಟಿದ್ದೇವೆ ಅಂತ ಒಂದು ಫೇಕ್ ಖಾಲಿ ಇದರಲ್ಲಿ ಪೇಪರಲ್ಲಿ ಒಂದು ಡಾಕ್ಯುಮೆಂಟ್ ಮಾಡಿದ್ದಾರೆ. ಇನ್ನೊಂದೇನೆಂದರೆ ಆ ಮರಿಗಳನ್ನು 2 ತಿಂಗಳು ಇವರು ಝೂನಲ್ಲಿ ಇಟ್ಟು ಆ ಕ್ಯಾಪ್ಟಿವ್ ಇದು ಆ್ಯಸ್ಲಿಂಗ್ಸನ್ನು ಅಲ್ಲೇ ಮರಿಗಳನ್ನು ಝೂ ಅಲ್ಲೇ ಇಟ್ಟಿದ್ರು. ಸೊ ಅದು 22 ಮರಿ ಡೆತ್ ಕೂಡ ಆಗಿದೆ. ಆದರೆ ಇವರು ಡಾಕ್ಯುಮೆಂಟಲ್ಲಿ ಇವರು ರಿಲೀಸ್ ಮಾಡಿದ್ದಾರೆ ಅಂತ ಒಂದು ಡಾಕ್ಯುಮೆಂಟ್ ಮಾಡ್ತಾರೆ. ಇದಕ್ಕೆ ಯಾವುದೇ ಫೋಟೋಗ್ರಾಫ್ ಆಗಲಿ ಅದು ನಾನು RTI ಎಲ್ಲ ಕೇಳಿದೆ, ಯಾವುದನ್ನೂ ಸಹ ಕೊಡಲಿಲ್ಲ. ಇನ್ನೊಂದೇನು ವಿಷಯ ಅಂದರೆ ಈ ಫಂಡ್ಸ್ ಎಲ್ಲ ಏನು ಬರ್ತಾ ಇತ್ತು ಔಟ್ಸೈಡಿಂದ, ಅಂದರೆ CSR ಮುಖಾಂತರ ಆಗಿರ್ಬೋದು, ಅದನ್ನೆಲ್ಲ ಇವರು ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ. ನೀವು ಇವಾಗಲೂ ಕೂಡ ಹೋಗಿ ನೋಡಿದರೆ ಅಲ್ಲಿ ಯೂಸ್ ಮಾಡಿದಂಥ ಮೆಟಲ್ ಏನಿದೆ ಅದೆಲ್ಲ ರಸ್ಟ್ ಹಿಡಿದೋಗಿದೆ. ಮತ್ತು ಅದನ್ನು ಕವರ್ ಮಾಡಲಿಕ್ಕೆ ಅವರು ಫಿಶಿಂಗ್ ನೆಟ್ಟನ್ನು ಯೂಸ್ ಮಾಡಿದ್ದಾರೆ. ಇಲಿ ಎಲ್ಲ ನೇತಾಡ್ತಾ ಇದೆ, ಎಲ್ಲ ಹೋಲ್ ಆಗಿದೆ. ಕೆಲವು ಬರ್ಡ್ಸ್ ಎಲ್ಲ ಅದಕ್ಕೆ ಅಟ್ಯಾಚ್ ಆಗಿ ಫಿಶಿಂಗ್ ನೆಟ್ಟಲ್ಲಿ ಸಿಕ್ಕಾಕೊಂಡಿದೆ. ಮತ್ತು ಅಂತ ತುಂಬ ಮಿಸ್ಮ್ಯಾನೇಜ್ಮೆಂಟನ್ನು ನಾವು ಅಬ್ಸರ್ವ್ ಮಾಡಿದೆ. 2 ವರ್ಷದಿಂದ ಇದರ ಹಿಂದೆ ಇದ್ದೇವೆ. ಆದರೆ 31 ತಾರೀಕು ಅಕ್ಟೋಬರಿಗೆ ನಾನು ಮತ್ತು ನನ್ನ ಅಡ್ವೊಕೇಟ್ ಅಶ್ವಿನ್ ಕೋಟಿನ, ಹೈಕೋರ್ಟ್ನ ಅಡ್ವೊಕೇಟ್, ಅವರ ಜೊತೆ ನಾವು 31 ಅಕ್ಟೋಬರಿಗೆ ನಾವು ವಿಸಿಟ್ ಮಾಡ್ಕೊಂಡು ಇಂಡಿಪೆಂಡೆಂಟ್ ಸರ್ವೆಯನ್ನು ಮಾಡ್ತೀವಿ. ಆ ಇಂಡಿಪೆಂಡೆಂಟ್ ಸರ್ವೆ ಮಾಡುವಾಗ ಇದೆಲ್ಲ ನಮ್ಮ ಗಮನಕ್ಕೆ ಬಂದು ಅದನ್ನೊಂದು ರಿಪೋರ್ಟ್ ಥರ ಮಾಡಿಕೊಂಡು ನಾವೊಂದು ರೆಪ್ರೆಸೆಂಟೇಷನನ್ನು ಸೆಂಟ್ರಲ್ ಝೂ ಅಥಾರಿಟಿನ ಮೆಂಬರ್ ಸೆಕ್ರೆಟರಿ ಮತ್ತು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಇದರದ್ದು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಚೀಫ್ ವೈಲ್ಡ್ ಲೈಫ್ ವಾರ್ಡನಿಗೆ ಒಂದು ರೆಪ್ರೆಸೆಂಟೇಷನನ್ನು ಕೊಡ್ತೀವಿ. ಅದರ ಕಾಪಿಯನ್ನು ಕೂಡ ನಾವು ಪಿಲಿಕುಳ ಡೆವಲಪ್ಮೆಂಟ್ ಅಥಾರಿಟಿಯ ಕಮಿಷನರ್ ಅವರಿಗೆ ಸಹ ಒಂದು ಕಾಪಿಯನ್ನು ನಾವು ನೀಡ್ತೀವಿ. ಆದರೆ ಅದರ ನಂತರ ಯಾವುದೇ ಒಂದು ಆ್ಯಕ್ಷನನ್ನು ಅದು ಯಾರು ನಡೆಸ್ತಾ ಇದ್ರು, ಆ ಝೂವನ್ನು ಯಾರು ನಡೆಸ್ತಾ ಇದ್ರು, ಇಷ್ಟು 21 ವರ್ಷದಿಂದ ಯಾರು ನಡೆಸ್ತಾ ಇದ್ರು, ಅವರ ಮೇಲೆ ಯಾವುದೇ ಒಂದು ಆ್ಯಕ್ಷನನ್ನು ತಗೊಳ್ಳಲ್ಲ. ಆದರೆ ಶಾಕಿಂಗ್ಲಿ 3ನೇ ತಾರೀಕಿಗೆ 3ನೇ ಮಾರ್ಚಿಗೆ ಡೈರೆಕ್ಟರ್ನವರು 20 ವರ್ಷದ ನಂತರ ಇವರು ರಿಸೈನ್ ಮಾಡ್ತಾ ಇದ್ದಾರೆ. ಅವರ ಜೊತೆ ಬೇರೆ ಕೆಲವು ಸ್ಟಾಫ್ ಕೂಡ ರಿಸೈನ್ ಮಾಡಿದರು. ಸೊ ಇವಾಗ ಅಲ್ಲಿ ಇನ್ಎಡಿಕ್ವೇಟ್ ನಂಬರ್ ಆಫ್ ಸ್ಟಾಫ್ಸ್ ಇದ್ದಾರೆ, ಅಲ್ಲಿ ಕರೆಕ್ಟಾದ ಸ್ಟಾಫ್ಸ್ ಇಲ್ಲ ಎಲ್ಲ ಝೂವನ್ನು ಮೇಂಟೈನ್ ಮಾಡಲಿಕ್ಕೆ. 30ಕ್ಕಿಂತ ಜಾಸ್ತಿ ಎನ್ಕ್ಲೋಜರ್ಸ್ ಇದೆ. ಎನ್ಕ್ಲೋಜರ್ನ ಏನು ಸುತ್ತಲ ಏನು ಎನ್ಕ್ಲೋಜರ್ನ ಏರಿಯಾ ಇರಬೇಕು ಅದು ಎಲ್ಲ CZD ಗೈಡ್ಲೈನ್ಸ್ ಪ್ರಕಾರ ಇಲ್ಲ. ಇದನ್ನೆಲ್ಲ ನೋಟ್ ಮಾಡ್ಕೊಂಡು ನಾವು ಕೊಟ್ಟಿದ್ವಿ, ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ. ಅದಕ್ಕೆ ನಾವು ಇವತ್ತು ಅದನ್ನು ಕೋರ್ಟ್ನ ಮೆಟ್ಟಲನ್ನು ನಾವು ಏರಿದ್ದೀವಿ ಇವತ್ತು. ಈಗ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸರಿಯಾದ ಆಹಾರ ವ್ಯವಸ್ಥೆ ಆಗ್ತಿಲ್ಲ ಮತ್ತು ಬರ್ತಕ್ಕಂಥ ಏನು ಆಹಾರ ಕೊಡುವಂಥದ್ದೇ ಅದರಲ್ಲೂ ಕೂಡ ಸಾಕಷ್ಟು ಅಕ್ರಮ ಆಗ್ತಾಯಿದೆ ಅನ್ನುವಂಥ ಆರೋಪ ಕೂಡ ಇದೆ. ಸರಿ, ಅದು ಹೌದು. ಇನ್ನೊಂದು ವಿಷಯ, ಈ ಬರುವಂಥ ಫ್ರೂಟ್ಸ್ ವೆಜಿಟೇಬಲ್ ಆಗಿರ್ಬೋದು ಅಥವಾ ಮಾಂಸದ ಇದರಲ್ಲಿ ಕರೆಕ್ಟಾದ ಆಹಾರ ಅವರಿಗೆ ಸಿಗ್ತಾ ಇಲ್ಲ. ಇದರ ಅವ್ರ ಹತ್ರ ಸರಿಯಾದ ಡಾಕ್ಯುಮೆಂಟ್ ಕೂಡ ಇಲ್ಲ. ಅದರ ಎನಿಮಲ್ ಹೆಲ್ತ್ ಟ್ರ್ಯಾಕಿಂಗ್ ಆಗಿರ್ಬೋದು ಅಥವಾ ಎನಿಮಲ್ ಡೆತ್ ಬಗ್ಗೆ ಯಾವುದೇ ಒಂದು ಇನ್ವೆಂಟ್ರಿ ಅವರು ಕರೆಕ್ಟಾಗಿ ಇವರು ಮೇಂಟೈನ್ ಮಾಡಲಿಲ್ಲ. ಇದನ್ನು ಸಹ ನಾವು ಮೆನ್ಷನ್ ರಿಪೋರ್ಟ್ ಮಾಡಿದ್ದೇವೆ. ಅದು ಇದರ ಮೇಲೆ ಸಹ ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ. ಸೊ ಈ ಪೆಟಿಷನಲ್ಲಿ ನಮ್ಮ ಮೇಯ್ನ್ ಪ್ರೇಯರ್ ಇರೋದೇ
ಒಂದು ಇಷ್ಟವರೆಗೆ ಯಾರು ಇದನ್ನು ನಡೆಸ್ತಾ ಇದ್ದಾರೋ ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಂತ. ಇನ್ನೊಂದು ಪ್ರೇಯರ್ ಏನಂದರೆ ಸ್ಮೂತ್ ರನ್ನಿಂಗಿಗೆ ಇದನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಬೇಕಂತ. ಇನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿದರೆ ಒಂದು ಏನು ಬೆನಿಫಿಟ್ ಆಗ್ತದೆ ಅಂದರೆ, ಅರಣ್ಯ ಇಲಾಖೆಯಲ್ಲಿ ಅದಕ್ಕೆ ಬೇಕಾದಂಥ ಎಕ್ಸ್ಪರ್ಟೀಸ್ನವರು ಇರ್ತಾರೆ. ಅವರಿಗೆ ವೈಲ್ಡ್ ಲೈಫ್ ಬಗ್ಗೆ ಗೊತ್ತಿದೆ, ಏನು ತಿಂತದೆ, ಏನು ಇದು ಮಾಡ್ತಾರೆ, ಅದರ ಬಗ್ಗೆ ಐಡಿಯಾ ಇರುತ್ತೆ. ಇನ್ನೊಂದು ಏನಂದರೆ, ಮಂಗಳೂರು ಸರ್ಕಲ್ಗೆ ಅಂದರೆ ಉಡುಪಿ ಮತ್ತು ಮಂಗಳೂರು ಡಿವಿಷನ್ಗೆ ಯಾವುದೇ ಒಂದು ರೆಸ್ಕ್ಯೂ ಸೆಂಟರ್ ಅಂತ ಇಲ್ಲ. ಈಗ ಏನಾದರೆ ವೈಲ್ಡ್ ಲೈಫ್ಗೆ ಇಲ್ಲಿ ಕುದುರೆಮುಖ ಅರಣ್ಯ ಇದೆ, ಆಗುಂಬೆ ಇದೆ, ಇಲ್ಲಿ ಯಾವುದಾದ್ರೂ ಒಂದು ಎನಿಮಲಿಗೆ ಇಂಜುರಿ ಆದರೆ ಅಥವಾ ಆಕ್ಸಿಡೆಂಟ್ ಆದರೆ ಅದನ್ನು ಈಗ ಪ್ರೈವೇಟಾಗಿ ಡಾಕ್ಟರ್ ಯಶಸ್ವಿ ಮತ್ತು ಮೇಘ್ನ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಆದರೆ ಅರಣ್ಯ ಇಲಾಖೆದಂಥ ಸ್ವಂತ ಒಂದು ರೆಸ್ಕ್ಯೂ ಸೆಂಟರ್ ಇಲ್ಲ. ಇದು ಅವರಿಗೆ ಕೊಟ್ಟರೆ ಇನ್ನೊಂದು ಮೇಜರ್ ಬೆನಿಫಿಟ್ ಆಗ್ತದೆ ಅಂತ ನನ್ನ ಒಂದು ಕೋರಿಕೆ. ಎಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಂಥವ್ರು ಯಾರು ಮತ್ತು ಜವಾಬ್ದಾರಿ ತಗೋಬೇಕಾದವ್ರು ಯಾರು ಅಂತೇಳಿ? ಸೊ CZA ಗೈಡ್ಲೈನ್ಸ್ ಏನಿದೆ ಅದರಲ್ಲಿ ಮೇನ್ ಯಾರು ಝೂವನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ ಅವರ ಮೇಲೇ ಆ್ಯಕ್ಷನ್ ತಗೊಳ್ಬೇಕಂತ ಇದೆ ಏನು ಕಾಗ್ನಿಸೆನ್ಸ್. ಸೊ ಇಷ್ಟವರೆಗೆ ಯಾರು ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಸೊ ಅವರ ಮೇಲೆ ಸೆಂಟ್ರಲ್ ಝೂ ಅಥಾರಿಟಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂಡರ್ ಆ್ಯಕ್ಷನ್ ತಗೊಳ್ಬೇಕಂತ ನನ್ನ ಕೋರಿಕೆ. ಈಗ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿದ್ದಾರೆ. ಸೊ DC ಅವರ ಅಂಡರಲ್ಲೇ ಈ ಪ್ರಾಧಿಕಾರ ಬರುತ್ತೆ. ಸೊ ಇವರ ಗಮನಕ್ಕೆ ಬಂದಿರೋದಿಲ್ಲ ಈ ಎಲ್ಲ ಅಕ್ರಮಗಳು, ಈ ಅವ್ಯವಸ್ಥೆಗಳು? ಇಲ್ಲ, DC ಅವರ ಗಮನಕ್ಕೆ ಕೂಡ ಇದೆ. ಅಲ್ಲಿ ಬಂದಂಥ ಎಲ್ಲ ಕಮಿಷನರ್ನ ಗಮನಕ್ಕೆ ಇದೆ. ರೈಟ್ ಫ್ರಮ್ ಅಭಿಷೇಕನ್ ಅವರು ಕಮಿಷನರ್ ಆಗಿದ್ದರು, ಅದರ ನಂತರ ರಾಜು ಅವರು ಕಮಿಷನರ್ ಆಗಿದ್ದರು, ಅದರ ನಂತರ ರಶ್ಮಿ ಮೇಡಮ್ ಅಂತ ಅವ್ರು ಕಮಿಷನರ್ ಆದರು, ಇವಾಗ ಅನಿಮಲ್ ಹಸ್ಬೆಂಡ್ರಿ DDA ಅವರಿದ್ದಾರೆ, ಅವ್ರ ಕಮಿಷನರ್ ಆದರು. ಎಲ್ಲರ ಗಮನಕ್ಕೆ ಈ ಪರ್ಟಿಕ್ಯುಲರ್ ಮ್ಯಾಟ್ರನ್ನು ನಾನು ತಂದಿದ್ದೇನೆ. ನಾನು ಅಂತಲ್ಲ, ಹಲವಾರು NGOಗಳಿಂದ ಸಹ ಅಲ್ಲಿ ಲೆಟರ್ಗಳನ್ನು ಕಳಿಸಿದ್ದು ಅದನ್ನೆಲ್ಲ ಮಾಡಿದ್ದಾರೆ. ಆದರೆ ಯಾವುದೇ ಒಂದು ಕರೆಕ್ಟಾದ ಸೊಲ್ಯೂಷನನ್ನು DC ಕೂಡ ಕೊಡಲಿಲ್ಲ ಇದಕ್ಕೆ. ಸೊ ಅವರ ಒಂದು ಏನು ಅವರದ್ದು ಸಹ ಒಂದು ಲೂಪ್ ಹೋಲಲ್ಲಿ ಕಂಡು ಬರುತ್ತೆ. ಹೈಕೋರ್ಟ್ನಲ್ಲಿ PIL ಹಾಕಿದರೆ ಮುಂದೆ ಯಾವ ರೀತಿಯ ಪ್ರಕ್ರಿಯೆಗಳಾಗುತ್ತೆ ಅಂತ? ಇದೆಲ್ಲ ಕೋರ್ಟಿನ ಆದೇಶದ ಮೇಲೆ ಡಿಪೆಂಡ್ ಆಗಿದೆ. ನನ್ನ ಪ್ರೇಯರ್ ಏನಿದೆ ಅದು ಫಸ್ಟ್ ಆಫ್ ಆಲ್ ಅಲ್ಲಿ ಯಾರು ಇಷ್ಟು ಎಲ್ಲ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದರೆ ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು. ಅಷ್ಟುವರೆಗೆ ಝೂವನ್ನು ಬಂದ್ ಮಾಡಬೇಕು, ಪಬ್ಲಿಕ್ ವ್ಯೂಗೆ ಬಂದ್ ಮಾಡಬೇಕು. ಯಾಕೆಂದರೆ ಅಲ್ಲಿ ಕರೆಕ್ಟ್ ಆದಂಥ ವ್ಯವಸ್ಥೆ ಇಲ್ಲ ಆದರೆ ಪಬ್ಲಿಕ್ ವ್ಯೂಗೆ ಇಡಬಾರ್ದಂತ ಅದು ನಾನು ಇಂಟ್ರಿಮ್ ಪ್ರೇಯರಲ್ಲಿ ಇದೆ, ಸ್ಟೇಯನ್ನು ಕೇಳಿದ್ದೇನೆ. ಇನ್ನೊಂದು ಏನಂದರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡಬೇಕಂತ ನಾನು ಕೇಳ್ಕೊಂಡಿದ್ದೇನೆ. ಸೊ ಥ್ಯಾಂಕ್ ಯು. ಇದಿಷ್ಟು ವನ್ಯಜೀವಿ ಸಂರಕ್ಷಕ ಹಾಗೆ PIL ಹೈಕೋರ್ಟ್ನಲ್ಲಿ PIL ಹಾಕಿರ್ತಕ್ಕಂಥ ಭುವನ್ ಅವರು ಹೇಳುವಂಥ ಮಾತು. ಈಗಾಗಲೇ ಈ ಪಿಲಿಕುಳ ಏನು ಮೃಗಾಲಯ ಇದೆ, ಈ ಮೃಗಾಲಯದಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದೆ. ಪ್ರಾಣಿಗಳ ಹೆಸರಿನಲ್ಲಿ ಸಾಕಷ್ಟು ದುಡ್ಡು ಮಾಡುವಂಥ ದಂಧೆಯೂ ಕೂಡ ಆಗಿದೆ. ಇದರ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವ್ಯವಸ್ಥೆಯಿಂದ ಅಲ್ಲಿ ಜೀವನವನ್ನು ಮಾಡ್ತಾ ಇದೆ. ಸೊ ಇದಕ್ಕೆಲ್ಲ ಮುಕ್ತಿಯನ್ನು ಕೊಡಬೇಕು ಮತ್ತು ಆ ಮೃಗಾಲಯದಿಂದ ಅದನ್ನು ಅರಣ್ಯ ಇಲಾಖೆ ಹಸ್ತಾಂತರ ಮಾಡುವಂಥ ಕೆಲಸವೂ ಕೂಡ ಆಗಬೇಕು. ಮತ್ತು ಈ ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕೂಡ ಕ್ರಮ ಆಗಬೇಕು ಎನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫ್ರಿಡ್ ಜೊತೆ ಅಶೋಕ್, TV9 ಮಂಗಳೂರು.